ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತಂದರೆ ಜಸ್ಟ್ ಡೈಲಿ ಬ್ಲಾಗ್. ಹಾಗೆ ಇವತ್ತು ನಮ್ಮ ಅಜ್ಜಿ ಬಂದಿದ್ದಾರೆ ಬ್ಯಾಂಗ್ಳೂರಿಂದ. ನಮ್ಮ ಚಿಕ್ಕಪ್ಪವ್ರ ಮನೇಲಿದ್ರು. ಯಾವಾಗಲೂ ಊರಿಂದ ಅಂತೇಳಿ ನಮ್ಮ ಅಮ್ಮನ ಸೊ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಅಜ್ಜಿ ಬಂದಿದ್ದಾರೆ, ನಮ್ಮಪ್ಪರ ಅಮ್ಮ. ಸೊ ಇಷ್ಟೊಂದು ತಿಂಗಳಾಗ್ಬಿಟ್ಟಿದ್ದು ನಮ್ಮ ಅಜ್ಜಿ ಇವಾಗೆ ಬಂದಿರೋದು. ಪಾಪುನ ನೋಡಿದ್ದು ಅಷ್ಟೇ ಲಾಸ್ಟ್ ಟೈಮು. ಪಾಪು ನೋಡೋಕ್ಕೆ ನಮ್ಮ ಅತ್ತೆ ಜೊತೆ ಬಂದಿದ್ರು, ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ನಮ್ಮ ಅಜ್ಜಿ ಜೊತೆಗೆ ಬ್ಲಾಗ್ ಇವತ್ತು. ಸೊ ಬಂದಿದ್ದಾರಲ್ಲ ಅವ್ರ ಜೊತೆಗೆ ಒಂದು ಸ್ಪೆಷಲಾಗಿ ಬ್ಲಾಗ್ ಮಾಡೋಣ ಅಂತೇಳಿ ಅವ್ರಿಗೆ ಏನಾರ ಡಿಶಸ್ ಏನಾರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಏನಾರ ಮಾಡ್ಬೇಕು ಸ್ಪೆಷಲ್ ಆಗಿ. ಸೊ ಇವತ್ತಿನ ಬ್ಲಾಗ್ ಅಷ್ಟೇ ಗೈಸ್. ಪಾಪು ಇದಾ ನೋವು ಹಾಯ್ ಮಳೆ ಬರ್ತೈತೆ. ಅದೆಲ್ಲರೂ ನೋಡಕ್ ಮಾಡ್ತಾಳೆ, ವಿಡಿಯೋ ಆಗ್ತಾಳೆ. ಅಜ್ಜಿನ ಇಲ್ಲೇ ರಜೆ ಒಂದು 2 days ಅಂತ ಹೇಳ್ಬಿಟ್ಟು ಇಲ್ಲೇ ಇರಿಸ್ಕೊಂಡಿದ್ದೆ. ಅಪ್ಪ ಮನೆಗೆ ಕಳಿಸಿರ್ಲಿಲ್ಲ, ನಮ್ಮನೆ ಡೈರೆಕ್ಟಾಗಿ ಕರ್ಕೊಂಬಂದ್ರಲ್ಲ. ಸೊ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಮತ್ತು ಅಜ್ಜಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತಾ ಇದ್ರು, ಏನಕ್ಕಂದ್ರೆ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರ ಹೆಸರು ಬೇಳೆ ಪಾಯಸ ಮತ್ತು ಬೋಂಡ ಮಾಡಿದ್ರು ನಮ್ಮ ಮನೆಯಲ್ಲಿ. ಸೊ ಅದೇ ತಿಂದರು. ದಿಲ್ಪಸನ್ ತಿನ್ನಜ್ಜಿ, ದಿಲ್ಪಸನ್. ಆ್ಯಂಡ್ ಪಾಪುಗೆ ಬೆಡ್ ಪ್ರೊಟೆಕ್ಟರ್ ತರಿಸಿದ್ದೆ. ಪಾಪು ಎಲ್ಲ ಟಾಯ್ಲೆಟ್ ಎಲ್ಲ ಮಾಡಿ ಬೆಡ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಬೆಡ್ ಪ್ರೊಟೆಕ್ಟರ್ ತಂದಿಸಿದೆ ಮೀಶೋಯಿಂದ. ತುಂಬ ಚೆನ್ನಾಗಿತ್ತಿದು. ಸೊ ಇಷ್ಟು ನೀರು ಏನು ಚೆಲ್ಲಿದ್ರು ಟಾಯ್ಲೆಟ್ ಮಾಡಿದ್ರು ಏನು ಬೆಡ್ ಏನೂ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದೆ. ತುಂಬ ಟಾಯ್ಲೆಟ್ ಎಲ್ಲ ಮಾಡ್ಕೋತಾ ಇರುತ್ತೆ ನೈಟಲ್ಲೆಲ್ಲ, ಹಾಸಿಗೆ ಎಲ್ಲ ಒಂಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದು. ಫುಲ್ ಫಿಟ್ ಆಯಿತು ಬೆಡ್ಡಿಗೆ. ಕಿಂಗ್ ಸೈಜ್ ಬೆಡ್ ಪ್ರೊಟೆಕ್ಟರ್ ತರಿಸಿದೆ, ಚೆನ್ನಾಗಿತ್ತದು. ಹಾಗೆ ಮನೆಗೆ ಹೊಸ ನ್ಯೂ ವೈಫೈ ಕಲೆಕ್ಷನ್ ಹಾಕ್ಸಿದ್ವಿ. ಎಷ್ಟು ನಮ್ಮ ಅಮ್ಮ ಮೇಲೆ ಇರ್ಬೇಕಾದ್ರೆ ವೈಫೈ ಇತ್ತು, ಇಲ್ಲಿ ಬಂದಾದ್ಮೇಲೆ ವೈಫೈ ಇರಲಿಲ್ಲ. ಇತ್ತು, ನಾನು ವರ್ಕ್ ಮಾಡ್ಬೇಕಾದ್ರೆ ಹಾಕ್ಸಿದ್ವಿ. ಆಮೇಲೆ ನಾನು ಪ್ರೆಗ್ನೆಂಟ್ ಆದಾಗಿಂದ ಜಾಬ್ ಬಿಟ್ಟೆ ಅಲ್ವಾ. ಸೊ ಆವಾಗ ವೈಫೈ ಡಿಸ್ಕನೆಕ್ಟೆಡ್ ಆಗಿತ್ತು, ಮತ್ತೆ ಕನೆಕ್ಷನ್ ಮಾಡಿಸಿದ್ವಿ. ಅದಾದಮೇಲೆ ಇವಾಗೆಲ್ಲ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ವೈಫೈ ಕನೆಕ್ಷನ್ ಕೂಡ. ಅಮೌಂಟು ಏನು ಮಾಡೋಕ್ಕಲ್ಲ, ಬೇಕಲ್ಲ. ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದಾಗಲ್ಲ, ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೇ ಬೇಕು. ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೇ ಒಂದು 3 GB 4 GB ಆಗುತ್ತೆ. ಸೊ ವೈಫೈ ಕನೆಕ್ಷನ್ ಇದ್ದರೆ ನಮಗೂ ಬೆಟರ್, ಪಾಪುಗೂ ಅಷ್ಟೇ ಅಂತ ಹೇಳ್ಬಿಟ್ಟು ಹಾಕ್ಸಿದ್ವಿ. ಪಾಪುಗೂ ಊಟ ಮಾಡ್ಬೇಕಾರೆಲ್ಲ ಅದು ಓಲ್ಡ್ ರೈಮ್ಸ್, ಕನ್ನಡ ರೈಮ್ಸ್ ಹಾಕಿದ್ರೇ ಊಟ ಮಾಡೋದಲ್ಲ, ಅಲ್ಲಿ ರೂಢಿ ಆಗಿಬಿಟ್ಟಿದ್ಲು ಅಮ್ಮ ಮನೇಲಿ. ಸೊ ಅದಕ್ಕೆ ಇಲ್ಲೂ ಹಾಕ್ಸಿದ್ವಿ ವೈಫೈ ಕನೆಕ್ಷನ್ನು. ಕಿತ್ಕೊಂಡೋಗಿ ಬಿಡಕ್ಕಲ್ಲಪ್ಪ ದೇವ್ರದ ಅವನಾರ ಪರವಾಗಿ ಹಂಗೆ ಕಿತ್ಕೊಂಡ ತಲೆಯನ್ನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ವಿ ಪಾಪುಗೆ, ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಡ್ರೈ ಫ್ರೂಟ್ಸ್ ತಂದ್ವಿ.
ಸ್ಟಾಕ್ ಥರ ಒಂದು 2 ಮಂತ್ಸ್ಗಾಗೋಷ್ಟು ತೊಗೊಂಬಂದ್ಬಿಡ್ತೀವಿ. ಏನಕ್ಕಂದರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 2 ಮಂತ್ಸಿಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು 250 ಗ್ರಾಮ್ಸ್ ಅಷ್ಟು ತೊಗೊಂಬರ್ತೀವಿ ಎಲ್ಲ ಡ್ರೈ ಫ್ರೂಟ್ಸ್ನ. ಆ್ಯಂಡ್ ಹಂಗೆ ಆನ್ ದಿ ವೇ ಹೋಗ್ತಾ ಕಡಲೆಕಾಯಿ ತೊಗೊಂಡೋದ್ವಿ. ಏನಕ್ಕಂದರೆ ನಮ್ಮ ಅಜ್ಜಿ ಕಡಲೆಕಾಯಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಜ್ಜಿಗೋಸ್ಕರ ಹೋಗಿ ತೊಗೊಂಡೋದ್ವಿ ಹಂಗೆ ಹೋಗ್ತಾ. ತಿನ್ನು ನಾನು ತಿಂತೀನಿ ಆಮೇಲೆ. ಎಷ್ಟು ಚೆನ್ನಾಗಿದೆ ಫ್ಲವರ್ಸ್. ಬಂದ್ಬಿಟ್ಟಿದ್ದೀನಿ ಚಿಗ್ರ ಪಾಳ್ಯಕ್ಕೆ ಬಂದ್ಬಿಟ್ಟಿದ್ದೀನಿ. ನನಗೇನ್ ಬೇಕು ಅದನ್ನೇ ಮಾಡಿಕೊಡ್ತಾವ್ರಿ. ಆಯ್ತಾ, ಮಗನ ಮನೆಗೆ ಹೋಗೇ ಇಲ್ಲ, ನಾನು ಇಲ್ಲೇ ಕೂತಿದ್ದೀನಿ. ಹೋಗ್ಬೇಡ, ಇಲ್ಲೇ ಇರು 1-2 ದಿವಸ. ಆಯ್ತಲ್ಲ 2 ದಿವಸ, ಇನ್ನೂ 1-2 ದಿವಸ ಇರು. ನೆನ್ನೆ ಬಂದೋಳು, ಇವತ್ತು ಕಡೆ 2 ದಿವಸ. ಇಲ್ಲಿ ಕೆಳಗೆ ಇಲ್ಲ ಚಿತ್ತ ಹಾಕಿದ್ದಲ್ಲ, ನೆಲ ಒರೆಸ್ತೀನಿ. ಚಿನ್ನ ಒರೆಸ್ತೀಯಾ? ಅಷ್ಟು ಬೇಜಾರಾಯ್ತಾ ಅಜ್ಜಿ? ಇಲ್ಲಪ್ಪ, ನನಗೇನು ಬೇಜಾರಾಗಿಲ್ಲ. ನಂಗೇನು ಬೇಜಾರಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಈಗ ಕುಂಕುಮ ಏನು ಇಟ್ಟಿಲ್ಲ, ಚೆನ್ನಾಗಿದ್ದೀನಿ. ನಮ್ಮ ಅಪ್ಪ ಅವ್ರ ನೋಡ್ಬೇಕಲ್ಲ ಬ್ಲಾಗಲ್ಲಿ, ಟಿವಿಲಿ ಹೇಳಿದಲ್ವ ನಾನು. ಇವತ್ತು ಮುಕ್ಕಾಲಿಗೆ ಹೋಗಿ ತಗೊಂಡ್ಬರ್ತಾರೆ. ವೆದರ್ಗೆ ತಿನ್ಬೇಕು ಅನ್ಸ್ತಲ್ವ ಚಿಕನ್. ವಿಡಿಯೋಸ್ನ ಟಿವಿಲಿ ಹಾಕೊಂಡು ನೋಡ್ತಾ ಇರ್ತಾರೆ. ಫಸ್ಟ್ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆವಾಗ ಈ ವಿಡಿಯೋ ನೋಡ್ತಾರೆ. ಬೈಯೋದೊಂದು ಗ್ಯಾರಂಟಿ. ಸತ್ತೋಗುತ್ತೆ ಅಂತಿದ್ದೆ. ಇಲ್ಲಿ ಮಲ್ಕೋತಿದ್ದೀರೇನಪ್ಪ ಮೋಟು. ಬಿಸ್ಕೆಟ್ ಇಲ್ವಲ್ಲ ಚಿನ್ನಿ, ಅಲ್ಲಿ ಸಿಗುತ್ತೆ ನೋಡು ಕಾರ್ನರ್ ಅಲ್ಲಿ. ಇಳಿತೀನಿ, ಇಲ್ಲಿ ಹಾಕ್ಬಿಟ್ಟು ಹೋಗೋಣ. ಹಾ ತಗೊಂಬು. ಎಲ್ಲಿತ್ತು ಎಲ್ಲಿತ್ತಿದು? ಆಯ್ತು ಆಯ್ತು, ಇಲ್ಲೇ ಮಲ್ಕೊಳ್ಳೋದ ನೀವು? ಮನೇಲಿ ಯಾರು ಸೇರಿಸ್ತಾ ಇಲ್ವ ಮೋಟಿ ನಿನ್ನ? ಮನೇಲಿ ಯಾರು ಸೇರಿಸ್ತಾ ಇಲ್ವ ನಿನ್ನ? ಆಯ್ತು ಆಯ್ತು ಬಿಡು, ಆಯ್ತು ಬಿಡು, ಬಿಡು, ಆಯ್ತು ಬಿಡು, ಆಯ್ತು ಆಯ್ತಿರು. ಅಣ್ಣ ಬಿಸ್ಕೆಟ್ ಅಂತ ನೀರು. ಆಯ್ತಿರು, ಬಿಡು ಬಿಡು, ಆಯ್ತು.
ಆ್ಯಂಡ್ ಮಸ್ಕಿಟೋ ನೆಟ್ ಆರ್ಡರ್ ಮಾಡಿದ್ದೆ. ಅಮ್ಮ ಮೇಲೆ ಇದ್ದಿದ್ದು ಅಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಹೊಸದು ಇರಲಿ, ಪಾಪುಗೆ ಜಾಸ್ತಿ ಮಳೆ ಟೈಮ್ ಬೇರೆ ಅಲ್ಲ, ಮಸ್ಕಿಟೋ ಸೊಳ್ಳೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಸ್ಕಿಟೋ ನೆಟ್ ತೊಗೊಂಬಂದೆ. ಅವಳು ಅಮ್ಮ ಮೇಲೆ ರೂಢಿ ಆಗಿರಲಿಲ್ಲ, ಆರಾಮಾಗಿ ನಿದ್ದೆ ಮಾಡೋದು. ಸೊ ಇಲ್ಲೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಲು. ಖುಷ್ಗೆ ಲೈಟ್ ಎಲ್ಲ ಆಫ್ ಮಾಡ್ಬೇಕು. ಡೋರ್ ಓಪನ್ ಆಯ್ತಾ? ನೈಟ್ ಎಷ್ಟೊತ್ತಿಗೆ 9:45 ಹಂಗೆ ಹೋಗಿದ್ದು ಕಬಾಬ್ ತಿನ್ನೋಣ ಅಂತ. ಕಬಾಬ್ ತಿಂದ್ಕೊಂಡು ಹಾಗೆ ಪಾರ್ಸಲ್ ಕೂಡ ತೊಗೊಂಬಂದ್ವಿ. ಬೈಯುತ್ತೆ ನಮ್ಮಮ್ಮ, ನೈಟೆಲ್ಲ ಓಡಾಡಬಾರ್ದು ಹಂಗೆ ಬಾಣ್ತಿ ಅಂತ. ಬಟ್ ಏನು ಮಾಡೋದು, ಮಳೆ ಬೇರೆ ಬರ್ತಾಯಿದ್ದ, ತಿನ್ನಬೇಕು ಅಂತ ಎಲ್ಲ ತಿಂದ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಹಠ ಮಾಡೋಂಗೆ ಬೇಕೇ ಬೇಕು ಕಬಾಬ್ ಬೇಕು ಅಂತ ಹೇಳಿದ್ದಕ್ಕೆ ಹೋಗಿ ಕರ್ಕೊಂಡು ಅಲ್ಲೇ ತಿನ್ನಿಸ್ಕೊಂಡು ಮನೆಗೆ ಮತ್ತೆ ಪಾರ್ಸಲ್ ತೊಗೊಂಬಂದರು ಕುಷ್ಕ ಮತ್ತು ಕಬಾಬ್ನ. ತುಂಬ ಚೆನ್ನಾಗಿರುತ್ತೆ ವೆದರಲ್ಲಿ ತಿನ್ನೋದಕ್ಕೆ. ನೈಟ್ ಹೊತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೆಳಗ್ಗೆಗಿಂತ. ಸೊ ಅದನ್ನೇ ಹೇಳ್ಕೊಂಬರ್ತಾಯಿದ್ದೆ ನನ್ನ ಹಸ್ಬೆಂಡ್ ಕೈಲಿ. ನಮ್ಮಮ್ಮ ಬರುತ್ತೆ ವೀಡಿಯೋ ನೋಡಿದ ತಕ್ಷಣನೇ ಅಂತ. ಚೆನ್ನಾಗೈತಾ ಅಜ್ಜಿ? ನೋ ಪಪ್ಪು, ಅವ್ಳಿಗೆ ಒಂದು ಕೊಡು. ಬೇಡ, ನಮ್ಮಮ್ಮ ಬಂದಿದ್ರು ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ. ಆಮೇಲೆ ಮತ್ತೆ ಮಳೆ ಜಾಸ್ತಿ ಆಯಿತು. ಸೊ ಪಾಪುಗೆ ಸ್ನಾನ ಮಾಡಿದ್ರೆ ಮತ್ತೆ ಕೋಲ್ಡ್ ಆಗುತ್ತೆ. ಅವಳಿಗೆ ಫಸ್ಟೇ ಕೋಲ್ಡ್ ಇತ್ತು. ಸೊ ಅದರಿಂದ ವ್ಯಾಕ್ಸಿನ್ ಕೂಡ ಹಾಕ್ಸಿಲ್ಲ. ಕೋಲ್ಡ್ ಎಲ್ಲ ಇದ್ದಾಗ ವ್ಯಾಕ್ಸಿನ್ ಹಾಕಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಆಮೇಲೆ ಕೋಲ್ಡ್ ಎಲ್ಲ ಆದಮೇಲೆ ವ್ಯಾಕ್ಸಿನ್ ಹಾಕ್ಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಅಮ್ಮಂಗೆ ಇಲ್ಲೇ ಪೌಡರ್ ಮಾಡಿಕೊಡಮ್ಮ, ಡ್ರೈ ಫ್ರೂಟ್ಸ್ ಪೌಡರು ಅಂತೇಳಿ ಅಮ್ಮಂಗೆ ಹಿಂಸೆ ಮಾಡಿ ಮಾಡಿಕೊಟ್ಟು ಹೋದರು. ಅವತ್ತೇನು ಸ್ನಾನ ಮಾಡಿಸಿ 2 days ಆಯಿತು ಮಗುಗೆ. ಅವಳಿಗೆ ತುಂಬ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಇನ್ನು ಸ್ನಾನ ಏನೂ ಮಾಡಿಸಿಲ್ಲ. ಡ್ರೈ ಫ್ರೂಟ್ಸ್ ಪೌಡರು ಮತ್ತು ರಾಗಿ ಸರಿ ಜೊತೆಗೆ ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸೋದು. ಚೆನ್ನಾಗಿ ತಿಂದ್ಕೊಳ್ಳುತ್ತೆ, ಅದು ಅಭ್ಯಾಸ ಆಗಿಬಿಟ್ಟಿದೆಲ್ಲ. ಸೊ ಚೆನ್ನಾಗಿ ತಿನ್ನುತ್ತೆ. ಬಾಯ್. ಸರಿ ಬಾಯ್. ಬಾಯ್. ಸರಿ ಇದು ಇಷ್ಟಾಯ್ತಾ? ಆಯ್ತು. ಈಗ ಆಗುತ್ತಾ ಬೆಳಗ್ಗೆ ತರನಾ? ಬೆಳಗ್ಗೆಗೆ ಸರಿ ಹುಷಾರಜ್ಜಿ. ಉಕ್ಕಣಪ್ಪ ಬರ್ತೀನಿ. ಬಾಯ್. ನಿಧಾನಕ್ಕಿಡಿ. ಅದೇ ಮತ್ತೆ ನಾನು ಹೇಳೋದು ನಿಮ್ಗೆ. ಬಾಯ್.